ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಹರ್ಷ ಪ್ರಸಾದ್. ನಾನು ಇವತ್ತಿನ ವ್ಲಾಗಲ್ಲಿ ಫ್ಯಾಮಿಲಿ ಜೊತೆ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಹೋಗ್ತಾ ಇದ್ದೀವಿ. ಇದು ಶಿವಮೊಗ್ಗದಿಂದ ಜಸ್ಟ್ 15 ಕಿಲೋಮೀಟರ್ ದೂರ ಇದೆ. ನಿಮಗೆ ಆನೆನ ಮುಟ್ಟಬೇಕು, ಹತ್ತಿರ ಹೋಗಿ ಮೈ ತೊಳಿಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ವೀಕೆಂಡಲ್ಲಿ ಹೋಗಬೇಡಿ. ಜೊತೆಗೆ ಅರ್ಲಿ ಮಾರ್ನಿಂಗ್ 8:30 ಒಳಗಡೆ ರೀಚ್ ಆಗಬೇಕು. ಸಕ್ಕರೆಬೈಲು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ಮಿಸ್ ಮಾಡ್ದಲೇ ವಿಡಿಯೋನ ಕೊನೆ ತನಕ ನೋಡಿ. ನಾವು ಅರ್ಲಿ ಮಾರ್ನಿಂಗ್ ಬೇಗನೆ ಹೊರಟಿದ್ವಿ. ಹೋಗಿ ಸಕ್ಕರೆಬೈಲು ರೀಚ್ ಆದ್ವಿ. ಅಲ್ಲೋಗಿ ನೋಡಿದರೆ ಸಿಕ್ಕಾಪಟ್ಟೆ ಜನ ಇತ್ತು. 8:30ಗೆ ಇಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರು ಅಂದರೆ ನಂಬ್ತೀರಾ? ಇಲ್ಲಿ ಎಂಟ್ರಿ ಫೀಸ್ 50 ರುಪೀಸ್ ಅಡಲ್ಟ್ಸಿಗೆ, ಬಿಲೋ 5 ಇಯರ್ಸ್ ಮಕ್ಕಳಿಗೆ ಫ್ರೀ, ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ. ಆನೆ ಮೈ ತೊಳಿಬೇಕು ಅಂದರೆ ಅದಕ್ಕೆ ಅಂತಲೇ ನೀವು ಸಪ್ರೇಟ್ ಟಿಕೆಟ್ ತೊಗೋಬೇಕು. ಅದು ಒಬ್ಬರಿಗೆ 100 ರುಪೀಸ್. ನೀವು ಎಷ್ಟು ಜನ ಹೋಗಿ ಆನೆನ ಮುಟ್ಟಿ ಮೈ ತೊಳೆದು ಬರ್ತೀವಿ ಅಂತ ಅನ್ಕೋತಿರೋ ಅಷ್ಟು ಜನಕ್ಕೂ ನೀವು ಟಿಕೆಟ್ ತೊಗೋಬೇಕು. ಇಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ, 200 ರುಪೀಸ್ ಪರ್ ಪರ್ಸನ್. ನಾವು ವೀಕೆಂಡ್ ಹೋಗಿದ್ದರಿಂದ ತುಂಬ ಕ್ರೌಡ್ ಇತ್ತು, ಹಾಗಾಗಿ ನಾವು ಬೋಟಿಂಗ್ ಆಗಲಿ ಆನೆ ಮೈ ತೊಳೆಯೋದಕ್ಕೆ ಟಿಕೆಟ್ ಆಗಲಿ ಯಾವುದೇ ರೀತಿ ತೊಗೊಂಡಿರಲಿಲ್ಲ. ಜಸ್ಟ್ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಮಕ್ಕಳಿಗೆ ಆನೆ ಎಲ್ಲ ತೋರಿಸ್ಕೊಂಡು ಅಲ್ಲಿಂದ ನಾವು ಶಿವಮೊಗ್ಗಕ್ಕೆ ಹೋಗೋಣ, ಕ್ರೌಡ್ ಇತ್ತು ಅಂತ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನಾವು ಶಿವಮೊಗ್ಗಕ್ಕೆ ಹೊರಟೇ ಬಿಟ್ವಿ. ಆನ್ ದ ವೇ ಶಿವಮೊಗ್ಗ ಹೋಗ್ಬೇಕಾದ್ರೆ ನನ್ನ ಮೈದನ ಹೇಳಿದರು, ಇಲ್ಲಿ ಒಂದು ಕಡೆ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಯಾವುದು ಹೋಟೆಲ್ ಅಂದರೆ ಹೋಟೆಲ್ ಗ್ರೀನ್ ಫಿಶ್ ಲ್ಯಾಂಡ್ ಅಂತ. ಇದು ಸಕ್ಕರೆಬೈಲುವಿಂದ ಶಿವಮೊಗ್ಗಕ್ಕೆ ವಾಪಸ್ ಬರೋ ಆನ್ ದ ವೇಯಲ್ಲಿ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಫಿಶ್ ಫ್ರೈನ ನೀವಿಲ್ಲಿ ತಿನ್ಬೋದು. ನಾವಿಲ್ಲಿ ಏನೇನು ಆರ್ಡರ್ ಮಾಡಿದ್ವಿ ಅಂದರೆ ಫಿಶ್ ಫ್ರೈ, ಫಿಶ್ ಮಸಾಲ, ಹಾಗೆ ಚಿಕನ್ ಐಟಮ್ಸ್ ಕೂಡ ಆರ್ಡರ್ ಮಾಡಿದ್ವಿ. ಇಲ್ಲಿ ನಿಮಗೆ ಕುತ್ಕೊಂಡು ತಿನ್ನೋದಕ್ಕೂ ಸೀಟಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ಎಣ್ಣೆ ಹೊಡ್ಕೊಂಡು ಏನಾದರೂ ಎಂಜಾಯ್ ಮಾಡಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ನಾವು ಇಲ್ಲಿ ನೋಡಿ, ಇವರೇ ಆಂಟಿ ಫಿಶ್ ಫ್ರೈ ಮಾಡೋದು. ದಿನಕ್ಕೆ ಅಪ್ ಟು 100 kg ತನಕ ಫಿಶ್ ಫ್ರೈ ಮಾಡ್ತಾರಂತೆ. ಮಧ್ಯಾಹ್ನದ ಹೊತ್ತು ನೀವೇನಾದರೂ ಹೋದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಅರೌಂಡ್ 12 o'clock 12:30 ಆ ಟೈಮಲ್ಲಿ ಹೋಗಿ, ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ. ನಾವು ಆರ್ಡರ್ ಮಾಡಿದಂಥ ಫಿಶ್ ಫ್ರೈ, ಫಿಶ್ ಕಬಾಬ್, ಆಮೇಲೆ ಚಿಕನ್ ಮತ್ತು ಅಕ್ಕಿ ರೊಟ್ಟಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನಮಗೆಲ್ಲ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆದರೆ ಫಿಶ್ ಮಸಾಲ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ನಾವಿಲ್ಲಿ ಊಟ ಮುಗಿಸಿ ಊರ ಕಡೆ ಹೊರಟೇ ಬಿಟ್ವಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಶಿವಮೊಗ್ಗ ಕಡೆ ಬಂದಾಗ ಮಿಸ್ ಮಾಡ್ದಲೇ ಈ ಫಿಶ್ ಫ್ರೈ ಸ್ಪಾಟ್ನ ವಿಸಿಟ್ ಮಾಡಿ, ಫಿಶ್ ಫ್ರೈನ ಟ್ರೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐಲಿ ರೆಕಮೆಂಡ್ ಕೂಡ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವ್ಲಾಗಲ್ಲಿ ಸಿಗೋಣ.